ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು. ನಿನ್ನೆ ಇದ್ದ ಹಾಗೆ ಇವತ್ತಿರುವ ಹಾಗೆ ನಿತ್ಯ ನಿರಂತರವೂ ನೆಲೆಯಾಗಿರುವಂತ ದೇವರಾಗಿದ್ದಾರೆ. ಆಮೇಲೆ ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರ್ಬೇಕು? ಸಂತೋಷವುಳ್ಳವರಾಗಿ ಇರ್ಬೇಕಂತ. ಅದುವೇ ದೇವರಿಗೂ ಕೂಡ ಇಷ್ಟವಾಯಿತು. ಆಮೇಲೆ ಅದೆಲ್ಲೂ ಯಾವ್ದ ಕಾರಣ ಯಾವಾಗಲೂ ನಾವು ಹೆಂಗಿರೋಣ? ಸಂತೋಷವುಳ್ಳವರಾಗಿ ಇರೋಣ. ಸೊ ದೇವರ ವಾಗ್ದಾನ ನಮಗೆ ಈಗಾಗಲೇ ಹೇಳಿದೆ, ದೇವರು ಎಲ್ಲವನ್ನು ಮಾಡ್ಲಿಕ್ಕೆ ಆತನ ಹೆಂಗಿದ್ದಾನೆ? ಶಕ್ತನಾಗಿದ್ದಾನೆ. ಆತನ ಸಂಕಲ್ಪಗಳು ಒಂದು ಏನಾಗುವುದಿಲ್ಲ, ಅದು ವ್ಯರ್ಥವಾಗುವುದೇ ಇಲ್ಲ. ದೇವ ನಮಗೋಸ್ಕರ ಎಲ್ಲವನ್ನು ಮಾಡ್ತಾ ಇದ್ದಾನೆ. ಆಮೇಲೆ ಅಲ್ಲೇಲೂಯ. ಸೊ ಈ ದಿನದಲ್ಲಿ ವಾಕ್ಯವನ್ನು ನಾವು ಓದಿಕೊಳ್ಳೋಣ. ಮತ್ತಾಯನ ಪುಸ್ತಕ 19ನೇ ಅಧ್ಯಾಯ 26ನೇ ವಚನ. ಮತ್ತಾಯನ ಪುಸ್ತಕ 19ನೇ ಅಧ್ಯಾಯ 26ನೇ ವಚನ. ಯೇಸು ಅವರನ್ನು ದೃಷ್ಟಿಸಿ ನೋಡಿ, ಇದು ಮನುಷ್ಯರಿಗೆ ಅಸಾಧ್ಯವೇ, ಇದು ಮನುಷ್ಯರಿಗೆ ಅಸಾಧ್ಯವೂ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಪಕ್ಕದಲ್ಲಿ ನೋಡಿ ಹೇಳಿ, ದೇವರಿಗೆಲ್ಲವೂ ಸಾಧ್ಯ. ನಮಗೆ ಅಸಾಧ್ಯ ಹೇಳಿ, ನಮಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಆಮೆನ್. ಹಲ್ಲೆಲೂಯಾ. ಮನುಷ್ಯರಿಗೆ ಅಸಾಧ್ಯ ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ದೇವರ ಮನಸ್ಸು ಮಾಡಿದ್ರೆ ಎಲ್ಲವನ್ನು ನಮಗೋಸ್ಕರ ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಸತ್ತವರನ್ನು ಕೂಡ ದೇವರು ಎಬ್ಬಿಸುವಂತವನಾಗಿದ್ದಾನೆ. ಆದರೆ ದೇವರ ಚಿತ್ತ ಇದ್ರೆ ಸತ್ತವನು ಕೂಡ ಏನ್ ಮಾಡ್ತಾನ್ರಿ? ಎದ್ದು ಅಡ್ಡಾಡುವಂತವನಾಗಿರ್ತಾನೆ. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಆದ ಕಾರಣ ಮನುಷ್ಯನಿಗೆ ಅಸಾಧ್ಯವಾದ ಕಾರ್ಯಗಳು ದೇವರಿಗೆ ಸಾಧ್ಯವಾಗುತ್ತದೆ. ಆಮೆನ್. ಹಲ್ಲೆಲೂಯಾ. ಅದೇ ಲೂಕನ ಪುಸ್ತಕ 1ನೇ ಅಧ್ಯಾಯದಲ್ಲಿ 37ನೇ ವಚನದಲ್ಲಿ ಕೂಡ ನಾವು ವಾಕ್ಯಗಳನ್ನು ನೋಡಬಹುದು. ಲೂಕ 1ನೇ ಅಧ್ಯಾಯ 37ನೇ ವಚನ. ದೇವರಿಂದ ಬರುವ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವಂತ ಯಾವ ಮಾತಾದರೂ ನಿಷ್ಫಲವಾಗುವುದಿಲ್ಲ. ದೇವರಿಂದ ಬರುವಂತ ಒಂದು ಮಾತು ಏನಾಗುವುದಿಲ್ಲ, ವ್ಯರ್ಥವಾಗುವುದೇ ಇಲ್ಲ, ಸುಳ್ಳಾಗುವುದೇ ಇಲ್ಲ. ಆ ಮಾತುಗಳು ಒಂದೊಂದು ದೇವರು ಏನ್ ಮಾಡ್ತಾನೆ? ನೆರವೇರಿಸುವಂತವನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ಮಾತುಗಳು ಎಂದಿಗೆ ಏನಾಗುದಿಲ್ರಿ? ಸುಳ್ಳಾಗೋದೇ ಇಲ್ಲ. ಆಮೆನ್. ಹಲ್ಲೆಲೂಯಾ. ಸೊ ಆದ ಕಾರಣ ವಾಕ್ಯದಲ್ಲಿ ದೇವರು ನಮಗೆ ಕೊಟ್ಟಿದ್ದಾನೆ, ನನ್ನ ಸಂಕಲ್ಪಗಳು ನಿನ್ನ ಜೀವಿತದಲ್ಲಿ ನೆರವೇರುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ಆಲೋಚನೆಗಳಿಂದ ಏನಾಗುವುದಿಲ್ಲ, ವ್ಯರ್ಥವಾಗೋದೇ ಇಲ್ಲ. ಮನುಷ್ಯನೇ, ನಿನಗೆ ಒಂದು ವೇಳೆ ಅಸಾಧ್ಯವಾಗಿರಬಹುದು, ಆದರೆ ನನಗೆ ಎಲ್ಲವೂ ಸಾಧ್ಯ. ಆಮೇಲೆ ನನ್ನ ಮಾತುಗಳು ಒಂದೇ ಏನಾಗೋದಿಲ್ಲ, ವ್ಯರ್ಥವಾಗೋದಿಲ್ಲ. ಆಮೇಲೆ ಹಲ್ಲೆಲೂಯಾ. ನಾನು ವಾಗ್ದಾನ ಪ್ರಭುವಾಗಿದ್ದೇನೆ. ನಿಮ್ಮನ್ನ ಕರೆದಾತ ನಾನು ನಂಬಿಗಸ್ತನಾಗಿದ್ದೇನೆ. ಹಲ್ಲೆಲೂಯಾ. ನಾನು ನಂಬಿಗಸ್ತನಾಗಿದ್ದ ಕಾರಣದಿಂದ ನೀವು ಕೂಡ ಅದೇ ನಂಬಿಕೆ ಹಿಡಿದುಕೊಂಡಿರಿ. ಆಮೇಲೆ ಹಲ್ಲೆಲೂಯಾ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಹಲ್ಲೆಲೂಯಾ. ಯಾರಿಗ್ರಿ ಸಾಧ್ಯ? ನಂಬುವವನಿಗೆ ಎಲ್ಲವೂ ಸಾಧ್ಯ. ಈ ವಾಗ್ದಾನವನ್ನ ನಾನು ನಂಬುತ್ತೀನಂದ್ರೆ ನನಗೆ ಸಾಧ್ಯ. ನಂಬಲಾರ್ದವನಿಗೆ ಇಲ್ಲ. ಆಮೇಲೆ ನಂಬಲಾರ್ದವನಿಗೆ ಇಲ್ಲ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಸೊ ಆದ ಕಾರಣ ನಿಮ್ಮ ಹೃದಯದ ಮೇಲೆ ಕೈ ಇಟ್ಟುಕೊಂಡು ಹೇಳಿ, ನಂಬುವವನಿಗೆ ಎಲ್ಲವೂ ಸಾಧ್ಯ. ಒಂದು ವೇಳೆ ನಾನು ನಂಬಿದ್ರೆ ನನಗೆ ಸಾಧ್ಯ. ಆಮೇಲೆ ಹಲ್ಲೆಲೂಯಾ. ಆದ ಕಾರಣ ದೇವರ ವಾಕ್ಯವನ್ನ ಫಸ್ಟ್ ಯಾರೇ ಏನ್ ಮಾಡ್ಬೇಕಂದ್ರೆ ನಂಬಬೇಕು. ಹಲ್ಲೆಲೂಯಾ. ವಾಕ್ಯವನ್ನು ಏನ್ ಮಾಡ್ಬೇಕು? ನಾವು ನಂಬಬೇಕು. ಹಲ್ಲೆಲೂಯಾ. ನಂಬುವವನಿಗೆ ಮಾತ್ರ ಈ ವಾಕ್ಯವನ್ನ ಜೀವಿತದಲ್ಲಿ ಏನಾಗತ್ತೆ? ಕಾರ್ಯ ಮಾಡತ್ತೆ. ನಂಬಲಾರ್ದವನಿಗಿಲ್ಲ. ಅಲ್ಲೆಲ್ಲೂ ನಾವು ನಂಬಿದ್ದೇವೆ. ಹಲ್ಲೆಲೂಯಾ. ಅಲ್ಲೆಲ್ಲೂ 2004ರಿಂದ ಪರಿಪೂರ್ಣವಾಗಿ ನಾನು ಈ ವಾಕ್ಯಗಳನ್ನು ಏನ್ ಮಾಡಿದ್ದೇನೆ? ನಂಬಿದ್ದೇನೆ. ಸತತವಾಗಿ 20 ವರ್ಷವೂ ದೇವರ ನಂಬಿಕೆಯಂತೆ ನನ್ನನ್ನು ಆಶೀರ್ವದಿಸ್ತಾ ಇದ್ದಾರೆ. ಹಲ್ಲೆಲೂಯಾ. ಬಿದ್ದು ಹೋಗಲಿಲ್ಲ, ಸತ್ತು ಹೋಗಲಿಲ್ಲ, ಇನ್ನೂ ಜೀವಂತವಾಗಿ ಸಾಕ್ಷಿಯಾಗಿ ದೇವರಿಗೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಆಮೇಲೆ ಹಲ್ಲೆಲೂಯಾ. ನನ್ನ ಜೊತೆಗಿದ್ದವರು ಎಷ್ಟೋ ಜನ ಇವತ್ತು ನನ್ನ ಜೊತೆಗೆ ಇಲ್ಲ. ಅದು ನಾನಿದ್ದೀನಿ ಅಂದ್ರೆ ನನ್ನ ಜೀವಿತದಲ್ಲಿ ದೇವರ ಚಿತ್ತ ಇದೆ. ಅದಕ್ಕೆ ನಾನಿವತ್ತು ಜೀವಂತವಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ನಿಜವಾಗ್ಲೂ ಪ್ರಿಯರೇ, ಚಿಕ್ಕ ವಯಸ್ಸಿನಲ್ಲಿ ನಾನು ಸಣ್ಣವನಾಗಿದ್ದಾಗ ನಮ್ಮ ಮನೆ ಎದುರಿಗೆ ದೊಡ್ಡ ಕೆರೆ, ಮನೆ ಎದುರಿಗೆ ಒಂದು ರೋಡ್ ದಾಟಿದ್ರೆ ದೊಡ್ಡ ಕೆರೆ. ಸೊ ಕೆರೆ ಎದ್ದ ತಕ್ಷಣ ನಾವು ಕೆರೆನೇ ನೋಡ್ಬೇಕು. ಅಂಥ ದೊಡ್ಡ ಕೆರೆ ನಮ್ಮ ಮನೆ ಮುಂದಿತ್ತು, ನಮ್ಮ ಊರಿನಲ್ಲಿ. ಸೊ ಅಲ್ಲಿ ತುಂಬ ಅನೇಕರು ಸಾಯ್ಬೇಕಂದ್ರೆ ಅಲ್ಲಿ ಹೋಗಿ ಬಿದ್ದು ಬಿಡೋರು. ಸೊ ತುಂಬ ಹೆಣಗಳನ್ನು ನೋಡಿದ್ದೀವಿ ನಾವಲ್ಲಿ.
ಸೊ ನಮ್ಮ ಅಪ್ಪಗೂ ಅಮ್ಮಗೂ ಏನು ಬಂತು? ಜಗಳ, ಪದೇ ಪದೇ ಜಗಳ. ಯಾಕಂದ್ರೆ ಕುಡುಕರ ಸಂಘ ಹಂಗೆ ಅಲ್ಲ. ಆಮೇಲೆ ಅಲ್ಲಲ್ಲೂ ನಮ್ಮಪ್ಪ ಫುಲ್ ಡ್ರಿಂಕರ್, ಕುಡ್ದು ಬಂದರೆ ಮನುಷ್ಯನಾಗಿರೋಂಗಿಲ್ಲ. ಅಲ್ಲೆಲ್ಲೂ ದಿನ ಜಗಳ, ಅಲ್ಲೆಲ್ಲೂ ಸೊ ನಾವು ಮಕ್ಕೊಂಡಿರ್ತಿದ್ವಿ, ಅವ್ರು ಜಗಳ ಮಾಡ್ತಿದ್ರು. ಸೊ ಹಿಂಗೆ ಒಂದಿನ ಅವ್ರು ಕುಡಿದು ಬಂದು ಜಗಳ ಮಾಡುವಾಗ ನಮ್ಮ ಅವ್ವಾಗೆ ತುಂಬ ಸಿಟ್ಟು ಬಂದ್ಬಿಡ್ತು. ಈ ಕುಡುಕನ ಜೊತೆಗೆ ಜೀವನ ಮಾಡೋಕ್ಕಿಂತ ಸತ್ತು ಹೋಗೋದೇ ಚಲೋ ಅಂತ ತೀರ್ಮಾನ ಮಾಡಿಬಿಟ್ರು. ತೀರ್ಮಾನ ಮಾಡಿ ಏನು ಮಾಡಿಬಿಟ್ರು, ನನ್ನ ತಂಗಿನ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲಿಗೆ? ಕೆರೆಗೆ. ಆಮೇಲೆ ಅಲ್ಲೆಲ್ಲೂ ಎಷ್ಟು ಹೆಣಗಳು ನೋಡಿದ್ವಿ. ಇವತ್ತು ನಾವು ಹೆಣ ಆಗ್ಲಿಕ್ಕೆ ನಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಕರ್ಕೊಂಡು ಎಳ್ಕೊಂಡು ಹೋಗ್ತಾ ಇದ್ದಾರೆ. ಬರ್ರೋ ಇವನ ಜೊತೆಗೆ ಇರೋದಕ್ಕಿಂತ ಸತ್ತು ಹೋಗೋಣ, ಏನು ಸುಖ ಕಂಡು ಇವನಲ್ಲಿ, ಏನು ಜೀವನ ಸುಖ ಇಲ್ಲ ಅಂತ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಅದು ನನಗೆ ಭಯ. ಸಾಯೋದಂದರೆ ಇನ್ನೂ ಸಣ್ಣವ, ಇನ್ನು ಯೋವೇಳಿಕ್ಕಿಂತ ಚಿಕ್ಕ ಹುಡುಗ ನಾನು. ಆದರೆ ಆ ವಯಸ್ಸಿನಲ್ಲಿಯೇ ಸಾಯೋದಂದ್ರೆ ನನಗೆ ಭಯ. ಹಂಗಾಗಿ ನಾವು ಏನು ಹೋಗ್ತಾ ಇರುವಾಗ ಅಲ್ಲಿ ಏನು ಕೆರೆ ಹತ್ರ ಹೋಗ್ಬಿಟ್ರು. ಕೆರೆ ಹತ್ರ ಹೋದ ತಕ್ಷಣ ಏನು ಎಳ್ಕೊಂಡು ನೀರಿಗೆ ಹೋಗ್ಬೇಕಷ್ಟೇ. ಆದರೆ ನಮ್ಮ ಅವ್ವರ ಹತ್ರ ಹೇಳ್ತಿದ್ದೀನಿ, ಯವ್ವ ನೀವು ಬೇಕಂದ್ರೆ ಹೋಗಿ ಸತ್ತು ಹೋಗ್ಬಿಡ್ರವ್ವ, ನನ್ನನ್ನು ಹೋಗಿ ಏನು ಮಾಡಿಬಿಡ್ರಿ ಅಜ್ಜಿ ಮನೇಲಿ ಬಿಟ್ಟು ಬಿಡ್ರಿ, ನಾನು ಅಲ್ಲಿ ಸುಖವಾಗಿರ್ತೀರಿ ಅಂತ. ಆಮೇಲೆ ಅಲ್ಲೆಲ್ಲೂಯ್ಯ, ಸಾಯ್ಬೇಡ್ರಿ ಬರ್ರಿ ಅಂತ ಕರೀಲಿಲ್ಲ. ನೀವು ಬೇಕಂದ್ರೆ ಏನು ಮಾಡ್ರಿ ಹೋಗಿ ಸಾಯ್ರಿ, ನನ್ನನ್ನು ಕರ್ಕೊಂಡೋಗಿ ಏನು ಮಾಡ್ರಿ ಅಂತ. ನನಗೆ ಗೊತ್ತಿಲ್ಲ, ಇದೆಲ್ಲ ನಮ್ಮ ಅವ್ವರು ನನಗೆ ಹೇಳಿದ್ದು. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ಅಷ್ಟೇ ಜೀವದ ಒಂದು ಆಸೆ ನಮಗೆ. ಆದರೆ ಇವತ್ತು ಸತ್ಕರ್ನೂ ಪರವಾಗಿಲ್ಲ, ಯೇಸುವಿಗಾಗಿ ಸಾಯ್ಬೇಕಂತ ಧೈರ್ಯವನ್ನು ದೇವರು ಕೊಟ್ಟಿದ್ದಾನೆ. ಅಲ್ಲೆಲ್ಲೂಯ್ಯ. ಸಾಯ್ಲಿಕ್ಕೆ ಹೆದರ್ತಿದ್ದಂಥ ಮನುಷ್ಯನು ಈಗ ಸಾಯ್ಲಿಕ್ಕೆ ಸಿದ್ಧರಾಗಿದ್ದರಂದ್ರೆ ದೇವರ ವಾಕ್ಯವು ನನ್ನಲ್ಲಿ ಜೀವವನ್ನು ಕೊಟ್ಟಿದೆ. ಆಮೇಲೆ ಅಲ್ಲೆಲ್ಲೂಯ್ಯ. ಆದ ಕಾರಣ ಪ್ರಿಯರೇ, ನಿಜವಾಗಲೂ ಇವತ್ತು ಈ ವಾಕ್ಯ ನಾನು ಏನು ಮಾಡ್ತಾ ಇದೆ, ಬದುಕಿಸ್ತಾ ಇದೆ. ಅದಕ್ಕೆ ಮತ್ತೆ ಈ ನಾಲ್ಕನಲ್ಲಿ ಯೇಸುಸ್ವಾಮಿ ಹೇಳ್ತಾ ಇದ್ದಾನೆ, ಮನುಷ್ಯನ ಕೇವಲ ರೊಟ್ಟಿ ತಿಂದ್ರೆ ಮಾತ್ರವಲ್ಲ, ದೇವರ ಬಾಯಿಂದ ಹೊರಟು ಬರುವಂತ ಪ್ರತಿಯೊಂದು ಮಾತಿನಲ್ಲಿ ಕೂಡ ಅವನು ಏನ್ ಮಾಡ್ತಾನೆ, ಬದುಕುವಂತವನಾಗಿದ್ದಾನೆ ಎಂಬುದಾಗಿ. ಆಮೇನ್. ಅಲ್ಲೆಲ್ಲೂಯ್ಯ. ಇವತ್ತು ದೇವರ ವಾಕ್ಯವು ನನ್ನನ್ನು ಏನ್ ಮಾಡ್ತಾ ಇದೆ, ಬದುಕಿಸ್ತಾ ಇದೆ. ನನಗೆ ಊಟ ಇಲ್ಲ ಅಂದ್ರೂ ಪರವಾಗಿಲ್ಲ, ನೀರಿಲ್ಲ ಅಂದ್ರೂ ಪರವಾಗಿಲ್ಲ, ವಾತಾವರಣ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನಗೆ ಒಳ್ಳೆ ಮನೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಳ್ಳೆ ಯಾವುದೇ ಸರಿ ಇಲ್ಲ ಅಂದ್ರೂ ಪರವಾಗಿಲ್ಲ, ನನ್ನಲ್ಲಿ ವಾಕ್ಯ ಒಂದು ಇದ್ರೆ ಸಾಕು, ನಾನು ಸಂಪೂರ್ಣವಾಗಿರುತ್ತೇನೆ. ಆಮೇನ್. ಯಾಕಂದ್ರೆ ವಾಕ್ಯ ನನ್ನನ್ನು ಬದುಕಿಸ್ತಾ ಇದೆ. ಆಮೇನ್. ಅಲ್ಲೆಲ್ಲೂ. ಯಾದ ಕಾರಣ ಪ್ರಿಯರೇ, ಈ ವಾಕ್ಯವು ಒಂದು ವ್ಯರ್ಥವಾಗುವುದಿಲ್ಲ. ಅಲ್ಲೆಲ್ಲೂ ಈ ವಾಕ್ಯ ಒಂದು ಸುಳ್ಳಾಗೋದಿಲ್ಲ. ಈ ವಾಕ್ಯವನ್ನ ನಂಬುವವನಿಗೆ ದೇವರು ಎಲ್ಲವನ್ನು ಮಾಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಅಲ್ಲೆಲ್ಲೂ ಈ ವಾಕ್ಯದಲ್ಲಿ ನೋಡ್ತೇವೆ. ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 17ನೇ ವಚನ. ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯ 17ನೇ ವಚನ. ನಿನ್ನ ಮಹಾಬಲದಿಂದ ನಿನಗೆ ಕಠಿಣವಾದ ಕಾರ್ಯಗಳು ಒಂದೂ ಇಲ್ಲ. ದೇವರಿಗೆ ಕಠಿಣವಾದ ಕಾರ್ಯಗಳು ಒಂದೂ ಇಲ್ಲ. ದೇವರಿಗೆ ಕಷ್ಟವಾದ ಕಾರ್ಯಗಳು ಒಂದೂ ಇಲ್ಲ. ಯಾಕಂದ್ರೆ ದೇವರು ಆಕಾಶವನ್ನ, ಭೂಮಿಯನ್ನ, ಸಕಲ ಸೃಷ್ಟಿಗಳನ್ನ ಉಂಟು ಮಾಡಿದ ದೇವರಿಗೆ ಅಸಾಧ್ಯ ಅಂತ ಏನಾದ್ರು ಇದೆಯಾ? ಎಲ್ಲವೂ ಸಾಧ್ಯ. ಆಮೇನ್. ಅಲ್ಲೆಲ್ಲೂಯ್ಯ. ನಿನಗೆ ಕಠಿಣವಾದದ್ದು ಒಂದು ಇಲ್ಲ. ಕಲ್ಲನ್ನು ಕೂಡ ದೇವರಿಗೆ ಕರಗಿಸಬಹುದು. ಆಮೇನ್. ಅಲ್ಲಿ ಮೋಶೆಯನ್ನು ಕರ್ಕೊಂಡು ಹೋಗ್ತಾ ಇರುವ, ನೀರೆಲ್ಲಿ ಸಿಗುತ್ತೆ, ನೀರೆಲ್ಲಿ ಸಿಗುತ್ತೆ, ನೀರೆಲ್ಲಿ ಸಿಗುತ್ತೆ. ದೇವರು ಹೇಳಿದ್ರು, ಈ ಬಂಡೆಯನ್ನು ಹೊಡಿ, ಅಲ್ಲಿಂದ ನೀರು ಬರುತ್ತಂತೆ. ಆಮೇಲೆ ಬಂಡೆಯನ್ನ ಒಡೆದು, ಬಂಡೆ ಸೀಳಿ, ಅಲ್ಲಿ ಒಳಗಿಂದ ದೇವರು ಏನ್ ಮಾಡಿದ, ನೀರನ್ನು ತಂದು ಕೊಟ್ಟಿದ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ ಪ್ರಿಯರೇ. ಅಲ್ಲಲ್ಲೂಯ್ಯ. ನಾವು ಕೇಳಬೇಕಷ್ಟೇ ನಂಬಿಕೆಯಿಂದ. ಈ ವಾಕ್ಯವನ್ನು ಹಿಡಿದುಕೊಂಡು ನಂಬಿಕೆಯಿಂದ ನಾನು ಕೇಳೋದಾದ್ರೆ ದೇವರು ಅಸಾಧ್ಯವಾದ ಕಾರ್ಯಗಳು ನನಗಾಗಿ ಸಾಧ್ಯ ಮಾಡುವಂತವರ. ದೇವರಿಗೆ ಕಠಿಣವಾದ ಕಾರ್ಯಗಳು ಒಂದೂ ಇಲ್ಲ. ಆಮೇನ್. ಅಲ್ಲಲ್ಲೂಯ್ಯ. ಅಲ್ಲಿ ಹೋಗ್ತಾ ಇದ್ದಾರೆ, ಅಲ್ಲಿ ಏಲಿ ಮಾರ ಅಂತ ಒಂದು ಜಾಗ ಹೋಗ್ತಾ ಇದ್ದಾರೆ. ಅಲ್ಲೆಲ್ಲ ಕುಡಿಲಿಕ್ಕೆ ನೀರಿಲ್ಲ. ಇದ್ದ ನೀರು ತುಂಬಾ ಕಹಿ, ಬಾಯಾಗಿಳಕ್ ಬರ್ತಾ ಇಲ್ಲ. ಈಗ ನೀರು ಕುಡಿಲೇಬೇಕು ಅಂತ ಪರಿಸ್ಥಿತಿಗೆ ಬಂದರು. ಆಮೇಲೆ ಅಲ್ಲಲ್ಲೂಯ್ಯ. ಏನ್ ಮಾಡ್ತಿದ್ರು ಅವರು? ಅಯ್ಯೋ ಅಯ್ಯೋ ಅಂದ್ರು. ಆದ್ರೆ ಮೋಶೆ ಏನ್ ಮಾಡಿದ, ಯೇಸುವಿನ ನಾಮದಲ್ಲಿ, ದೇವರ ನಾಮವನ್ನು ಹಿಡಿದುಕೊಂಡು ಒಂದು ಕೊಂಬೆಯನ್ನು ಕಡ್ದ ನೀರೊಳಗೆ ಹಾಕಿದ ಅಷ್ಟೇ. ಯಾವ ಕೊಂಬೆ ಏನು ಗೊತ್ತಿಲ್ಲ, ಪಕ್ಕದಲ್ಲಿ ಇತ್ತು, ಏನೋ ಕಡ್ದು ಹಾಕಿದ. ನಂಬಿಕೆ. ಅಲ್ಲಲ್ಲಿ ನನ್ನ ದೇವರು ಇದನ್ನು ಮಾರ್ಪಡಿಸ್ತಾನಂತ ನಂಬಿಕೆ. ಅಲ್ಲಲ್ಲಿ ಕಡ್ದು ಹಾಕುವಾಗ ಆ ನೀರು ಕಹಿಯಾಗಿದ್ದಂತ ನೀರು ಸಿಹಿಯಾಗಿ ಮಾರ್ಪಡ್ತು. ಆಮೇಲೆ ನನ್ನ ದೇವರಿಗೆ ಕಠಿಣವಾದದ್ದು ಒಂದೂ ಇಲ್ಲ. ಆಮೇಲೆ ಅಲ್ಲೆಲ್ಲೂ ಮನುಷ್ಯ ಫಿಲ್ಟರ್ ನೀರು ಮಾಡ್ಲಿಕ್ಕೆ ಎಷ್ಟೆಲ್ಲ ಕಷ್ಟಪಡ್ತಾನೆ, ಎಷ್ಟೆಲ್ಲ ಕರೆಂಟ್ ವೇಸ್ಟ್ ಮಾಡ್ತಾನೆ, ಎಷ್ಟೆಲ್ಲ ಫಿಲ್ಟ್ರೇಷನ್ ಮಿಷಿನ್ ತಂದಿಟ್ಟಿರ್ತಾನೆ, ಎಷ್ಟೆಲ್ಲ ನೀರು ಕೂಡ ವೇಸ್ಟ್ ಮಾಡ್ತಾ ಇರ್ತಾನೆ. ಒಂದು ಕೂಡ ನೀರು ಬರಲಿಕ್ಕೆ 10 ಕೂಡ ನೀರನ್ನು ವೇಸ್ಟ್ ಮಾಡ್ತಾ ಇರ್ತಾನೆ, ಒಂದು ಫಿಲ್ಟರ್ ನೀರು ಬರಲಿಕ್ಕೆ. ಅದು ನನ್ನ ದೇವರು ಯಾವುದನ್ನು ವ್ಯರ್ಥ ಮಾಡುವಂತ ದೇವರಲ್ಲ. ಅಲ್ಲೆಲ್ಲೂಯ್ಯ. ಆತನಿಗೆ ಕಠಿಣವಾದದ್ದು ಯಾವುದೂ ಇಲ್ಲ. ಅಲ್ಲೆಲ್ಲೂಯ್ಯ. ಆತನಿಗೆ ಎಲ್ಲವೂ ಸಾಧ್ಯ. ಅಲ್ಲೆಲ್ಲೂಯ್ಯ. ಒಂದು ಪ್ರಾರ್ಥನೆ, ನಂಬಿಗಸ್ತನು ಮಾಡುವಂತ ಒಂದು ಪ್ರಾರ್ಥನೆ ಎಲ್ಲವನ್ನು ಬದಲಾಯಿಸಲಿಕ್ಕೆ ಸಾಧ್ಯ. ಆಮೇಲೆ
ಅದರಲ್ಲಿ ಮತ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಿನಗೆ ಸಾಸಿವೆ ಕಾಳಿನ ನಂಬಿಕೆ ಇದ್ರೆ ಸಾಕು. ಎಷ್ಟು ನಂಬಿಕೆ ಅಂತ್ರಿ? ಸಾಸಿವೆ ಕಾಳಿನ ನಂಬಿಕೆ ಇದ್ರೆ ಸಾಕು. ಆ ನಂಬಿಕೆ ಇದ್ರೆ ಸಾಕು. ನಂಬಿಕೆ ಅಂತ ಪದ ಒಂದಿದ್ರೆ ಸಾಕು. ಈ ದೊಡ್ಡ ಬೆಟ್ಟವನ್ನ ಕಿತ್ತಿ ಕೂಡ ಸಮುದ್ರದಲ್ಲಿ ಹೋಗಿ ನಾನು ಬೀಳೋದ್ರೆ ಬೀಳತ್ತಂತೆ. ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ. ಆಮೆನ್. ಅಲ್ಲೆಲ್ಲೂ ಆದ ಕಾರಣ ಪ್ರಿಯರೇ, ಇವತ್ತು ಈ ವಾಕ್ಯವನ್ನ, ವಾಗ್ದಾನವನ್ನ ನಾವು ನಂಬುವಂಥವರಾಗಿರಬೇಕು. ನಂಬುವವನಿಗೆ ಎಲ್ಲವೂ ಸಾಧ್ಯ. ಆಮೇಲೆ ನಂಬುವವನಿಗೆ ಎಲ್ಲವೂ ಸಾಧ್ಯ. ಆಮೇನ್. ಹಲ್ಲೆಲೂಯಾ. ಸೊ ನಾವು ನಂಬಿದ್ರೆ ದೇವರು ನಮ್ಮ ಮೂಲಕವಾಗಿ ಅನೇಕ ದೊಡ್ಡ ಕಾರ್ಯಗಳನ್ನು ಮಾಡುವಂಥವನಾಗಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಯಾಕಂದ್ರೆ ಇದು ಆದಿಕಾಂಡ ಪುಸ್ತಕ 18ನೇ ಅಧ್ಯಾಯ 14ನೇ ವಚನವನ್ನು ಓದಿಕೊಳ್ಳೋಣ. ಆದಿಕಾಂಡ 18ನೇ ಅಧ್ಯಾಯ 14ನೇ ವಚನ. ಯೆಹೋವನಿಗೆ ಅಸಾಧ್ಯವಾದದ್ದು ಒಂದು ಉಂಟು, ನಾನು ಹೇಳಿದಂತೆ ಬರುವ ಮನುಷ್ಯರಿಂದ, ಬರುವ ವರ್ಷದಿಂದ ಇದೇ ಕಾಲದಲ್ಲಿ ನಾನು ನಿನ್ನೆ ಬಳಿಗೆ ಬರುವಾಗ ಸಾರಳಿಗೆ ಒಂದು ಮಗು ಇರುತ್ತೆ. ಸಾರಳಿಗೆ ಒಂದು ಮಗು ಇರುತ್ತೆ. ಆಮೇಲೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಉಂಟು. ಆಮೇಲೆ ದೇವರಲ್ಲಿ ಬಂದು ಮಾತಾಡ್ತಾ ಇದ್ದಾನೆ, ನಾನು ಬರ್ತೀನಿ, ನಿನಗೊಂದು ಒಳ್ಳೆ ಮಗುವನ್ನು ಕೊಡ್ತೀನಿ ಅಂತೇಳಿ. ಆಮೇಲೆ ಅಲ್ಲೆಲ್ಲ ದೇವದೂತರುಗಳು ಬಂದಿದ್ರಲ್ಲಿ, ಊಟ ಮಾಡಿದ್ರು. ಊಟ ಮಾಡಿ ಹೋಗುವಾಗ ಏನು ಬೇಕು ಆಯಿತು, ನಿನ್ನ ಗರ್ಭಫಲವನ್ನು ದೇವರು ಕೊಡ್ತಾನೆ, ಮುಂದಿನ ವರ್ಷದಲ್ಲಿ ನೋಡ್ತೀನಿ ಅಂದರು. ಆಮೇಲೆ ಅವಾಗ ಸಾರಲ್ಲಿ ಏನು ಮಾಡ್ತಾ ಇದ್ಲು, ಒಳಗೆ ಕೂತ್ಕೊಂಡು ನಗ್ತಾ ಇದ್ಲು. ಅದೇ ನೋಡಿ ತುಂಬ ಚೆನ್ನಾಗಿರುತ್ತೆ. ಅಲ್ಲೆಲ್ಲೂಯ್ಯ. ಅದು ಹೆಂಗೆ ನಗ್ತಾ ಇದ್ಲು ಅಂದರೆ, ಅಯ್ಯೋ ಇವರಿಗೆ ಏನು ಆಶೀರ್ವಾದ ಮಾಡ್ಲಿಕ್ಕೆ ಬೇರೆ ಪದಾನೇ ಸಿಗಲಿಲ್ವಾ, ನಾ ಮುದುಕಿ ಆಗೀನಿ, ನನಗೆ ಮಕ್ಕಳಾಗ್ಲಿ ಚಾನ್ಸೇ ಇಲ್ಲ, ಎಲ್ಲ ನಿಂತು ಬಿಟ್ಟೈತಿ, ನನಗೆ ಮಕ್ಕಳಾಗುವಂಥ ಗುಣಗಳೆಲ್ಲ ಏನಾಗ್ಬಿಟ್ಟೈತಿ, ನಿಂತು ಬಿಟ್ಟೈತಿ, ನಾ ಮುದುಕಿ. ಅವಳು ಹಂಗೆ ಹೇಳೋದು, ನಾ ಮುದುಕಿ ಆಗೀನಿ, ಅದ್ರಲ್ಲಿ ನನಗೆ ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ಒಳಗೆ ಅವಳೇನು ಮಾಡ್ತಾ ಇದ್ಲ, ನಗ್ತಾ ಇದ್ಲಂತೆ. ಆಮೇಲೆ ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೆ ಇದು ದೇವ್ರಿಗೆ ಗೊತ್ತು. ಅದಕ್ಕೆ ದೇವರು ಬಂದರೆ, ನನಗೆ ಅಸಾಧ್ಯವಾದ ಒಂದು ಉಂಟು, ಮುಂದಿನ ವರ್ಷದಲ್ಲಿ ನಿನ್ನ ಕೈಯಿಂದ ಒಂದು ಮಗು ಇದ್ದೇ ಇರುತ್ತೆ. ಆಮೇನ್. ಅವಳು ಗಾಬರಿ ಆಗ್ಲು, ಸ್ವಾಮಿ ನಾನು ಆಗ್ಲಿಲ್ಲ, ಎಲ್ಲ ಗೊತ್ತೈತೆ ನನಗೆ. ನಾವು ಕೂಡ ಹಂಗೆ. ಆಮೇನ್. ಅಲ್ಲೆಲ್ಲೂಯ್ಯ. ಕೆಲವೊಂದು ವಾಕ್ಯಗಳನ್ನ ಹೇಳುವಾಗ ಇಲ್ಲಿ ಆಮೇನ್ ಅಲ್ಲೆಲ್ಲೂಯ್ಯ ಅಂತೀವಿ. ಅಲ್ಲೆಲ್ಲೂಯ್ಯ ಹೊರಗೆ ಹೋದ ತಕ್ಷಣ ಅದು ಎಲ್ಲಿ ಆಗ್ತಾ ಬಿಡೋ, ನಾನು ಹಿಂಗೆ ಹೋಗೋದೆ ಗೋಳಾಡ್ಕೊಂಡೆ. ಆಮೇನ್. ಅಲ್ಲೆಲ್ಲೂಯ್ಯ. ಸಾಯೋ ತನಕ ನಾನು ಹಿಂಗೆ ಇರೋದೆ. ಆಮೇಲೆ ಇದೇ ಥರ ಮಾತಾಡ್ತೀವಲ್ಲ. ಅಲ್ಲೆಲ್ಲೂಯ್ಯ. ಯಾವಾಗ ನನ್ನ ಜೀವಿತದಲ್ಲಿ ನನ್ನ ದೇವರು ಬರ್ತಾನೋ ಏನೋ, ಯಾವಾಗ ನನ್ನ ಪಾಲಿಗೆ ನನ್ನ ದೇವರು ಸಿಗ್ತಾನೋ ಏನೋ. ಅಲ್ಲೆಲ್ಲೂಯ್ಯ. ನಾನು ಯಾವಾಗ ಅವ್ರಂಗೆ ಆಗ್ತೀನೋ ಏನೋ, ನಾನು ಯಾವಾಗ ಇವರಂಗೆ ಆಗ್ತೀನೋ ಏನೋ. ಹೌದಲ್ರಿ? ಆಮೇಲೆ ಅಲ್ಲೆಲ್ಲೂಯ್ಯ. ಗೋಲಾಟ ಬೇರೆ ತಪ್ಪುವುದಿಲ್ಲ. ಆದರೆ ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಏನಾಗ್ತಾ ಇದ್ರಿ, ದೇವರ ವಾಕ್ಯ ನಮ್ಮ ಜೀವಿತದಲ್ಲಿ ಏನಾಗ್ತಾ ಇದ್ದಾರೆ, ಸತ್ತಂತ ಪರಿಸ್ಥಿತಿಯನ್ನು ಕೂಡ ಬದಲಾಯಿಸುವಂತದ್ದಾಗಿದೆ. ಆಮೇಲೆ ಸತ್ತಂತ ಪರಿಸ್ಥಿತಿಯನ್ನು ಕೂಡ ದೇವರು ಏನ್ ಮಾಡ್ತಾನೆ, ಬದಲಾಯಿಸ್ತಾನೆ. ಅವಳಿಗೆ ಸತ್ತು ಹೋಗಿದೆ, ಗರ್ಭ ಸತ್ತು ಹೋಗಿದೆ, ಅಲ್ಲಲ್ಲಿ ಮುದುಕಿ ಆಗಿದ್ದಾಳೆ, ಮಕ್ಕಳಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅವಳಿಗೆ ಗೊತ್ತಿತ್ತು, ಅವಳೇ ನಗ್ತಾ ಇದ್ದಾಳೆ. ಆಮೇಲೆ ಅವಳಿಗೆ ಗೊತ್ತಾಗಿ ಅವಳೇ ಏನು ಮಾಡ್ತಿದ್ದಾಳ್ರಿ, ನಗ್ತಾ ಇದ್ದಾಳಂತೆ. ಏನೋ ಬೇರೆ ಏನಾದ್ರು ಆಶೀರ್ವಾದ ಹೇಳಿ ಹೋಗ್ರಿ ಅಂತೇಳಿ. ಆಮೇಲೆ ಅಲ್ಲೆಲ್ಲ. ಆದರೆ ದೇವರ ವಾಕ್ಯ, ದೇವರಿಗೆ ಅಸಾಧ್ಯವಾದದ್ದು ಒಂದು ಉಂಟು, ದೇವರು ವಾಗ್ದಾನ ಮಾಡಿದಂತೆ ಆಗುತ್ತೆ. ಆಮೇಲೆ ದೇವರಿಗೆ ಅಸಾಧ್ಯವಾದದ್ದು ಒಂದು ಇಲ್ಲ, ಎಲ್ಲವೂ ದೇವರಿಗೆ ಸಾಧ್ಯ. ಆಮೇಲೆ ಇವತ್ತು ನಾವು ಮನಸ್ಸು ಮಾಡಿದರೆ ದೇವರಿಂದ ಎಲ್ಲವನ್ನು ಹೊಂದಿಕೊಳ್ಳಬಹುದು ಪ್ರಿಯ. ಅಲ್ಲೂ ನಮ್ಮ ಸ್ವಂತ ಇಚ್ಛೆ ಮೇರೆಗೆ ನಾವು ಹೋದ್ರೆ ಆಗೋದಿಲ್ಲ, ಆಗತ್ತಾ? ಅಲ್ಲೂ ಯಾರು ಯಾಕೋಬನ ಹೆಂಡತಿ, 2ನೇ ಹೆಂಡತಿ ಹೆಸರೇನಿತ್ತು, ರಾಗೇಲ. ಆಮೇಲೆ ಅವಳು ಹೋಗಿ ಏನು ಮಾಡ್ತಿದ್ಲು, ಗಂಡನ ಹತ್ರ ಕೇಳ್ತಾ ಇದ್ದಾಳೆ, ನಮ್ಮ ಅಕ್ಕ 6 ಹಡ್ದಲ್ಲ, ನನಗಿನ್ನೂ ಒಂದು ಮಗುನೂ ಆಗಿಲ್ಲ, ನಾನೇನು ಮಾಡಲಿ, ನಾನು ಮಕ್ಕಳನ್ನ ನಡಿಬೇಕು, ನನಗೆ ಹೆಂಗಾದ್ರು ಮಾಡಿ ಮಕ್ಕಳನ್ನ ಕೊಡು ಅಂತೇಳಿ ಯಾಕೋಬನ ಹತ್ರ ಹೋಗಿ ಅವಳು ಏನು ಮಾಡ್ತಿದ್ಲು, ಗಂಡನ ಹತ್ರ ಹೋಗಿ ಜಗಳ ಮಾಡ್ತಿದ್ಲು. ಲೇ ನಾನೇನಲೇ ಮಾಡಲಿ, ಅಲ್ಲೆಲ್ಲೂಯ್ಯ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದ ನಾವು, ಅಲ್ಲೆಲ್ಲೂಯ್ಯ. ನಾನೇನಲೇ ಮಾಡಲಿ, ಅಲ್ಲೆಲ್ಲೂಯ್ಯ. ನಿಮ್ಮ ಅಕ್ಕ ಅಡಿತಾ ಇದಲ್ಲ ಅಂದರೆ ದೇವರ ಕೃಪೆ ಆಕೆ ಮೇಲೆ ಐತಿ. ಆದರೆ ನಾನು ಅವಳಿಗಿಂತ ನಿನ್ನನ್ನು ಪ್ರೀತಿ ಮಾಡ್ತಾ ಇದ್ದೀನಿ, ಅವಳ ಜೊತೆಗಿರೋದಕ್ಕಿಂತ ನಿನ್ನ ಜೊತೆನೇ ಜಾಸ್ತಿ ಇದ್ದೀನಿ. ಆಮೇಲೆ ಅಲ್ಲೆಲ್ಲೂಯ್ಯ. ಅವಳಿಗೆ ಕೊಡೋ ಪ್ರೀತಿಗಿಂತ ನಿನಗೆ ಜಾಸ್ತಿಯಾಗಿ ಕೊಡ್ತಾ ಇದ್ದೀನಿ. ಆದರೆ ನಿನಗೆ ಮಕ್ಕಳು ಆಗ್ತಾ ಇಲ್ಲ ಅಂದರೆ ದೇವರು ಬಂಧಿಸಿಟ್ಟಿದ್ದ, ನಾನೇನು ಮಾಡಲಿ? ಆಮೇಲೆ ಅಲ್ಲೆಲ್ಲೂಯ್ಯ. ಇವತ್ತು ಅನೇಕರು ಅನ್ಕೊಡೋದ್ರೆ ಮದುವೆ ಆದ ತಕ್ಷಣ ಮಕ್ಕಳು ಬಂದುಬಿಡ್ತಾವೆ ಅಂತೇಳಿ. ಆಮೇಲೆ ಅಲ್ಲೆಲ್ಲೂಯ್ಯ. ದೇವರ ಚಿತ್ತ ಇಲ್ಲಾಂದ್ರೆ ಯಾವುದು ನಡೆಯೋದಿಲ್ಲ ಪ್ರಿಯರೇ. ದೇವರ ಚಿತ್ತ ಬರೋ ತನಕ ನಾವು ಕಾಯಬೇಕು. ದೇವರ ನಂಬಿಕೆಯಲ್ಲಿ ಇಟ್ಟುಕೊಂಡು ಅಲ್ಲೆಲ್ಲೂಯ್ಯ. ಪರೀಕ್ಷೆ ಮಾಡ್ತಾ ಇರ್ತಾನೆ. ಸಾರಲ್ಲಿ ಕಾಯ್ತಾ ಇದ್ಲು, ಕಾಯಿರಲಿಲ್ಲ, ನಗ್ತಾ ಇದ್ಲು, ನಂಬಿಕೆನೇ ಇಲ್ಲ ಅವಳಿಗೆ.
ಅಲ್ಲೆಲೂಯ್ಯ. ಅವಳ ನಂಬಿಕೆನೇ ಇಲ್ಲ. ಆದರೆ ದೇವರು ವಾಗ್ದಾನ ಮಾಡಿದ ಸುಳ್ಳಾಗಲಿಲ್ಲ. ಅಲ್ಲೆಲೂಯ್ಯ. ದೇವರು ವಾಗ್ದಾನ ಮಾಡಿದಂತ ಅಸಾಧ್ಯವಾದ ಕಾರ್ಯಗಳನ್ನು ದೇವರು ಸಾಧ್ಯ ಮಾಡಿಕೊಟ್ರು. ಆಮೇಲೆ ಅಲ್ಲೆಲೂಯ್ಯ. ಸೊ ಪ್ರಿಯರೇ, ಯಾಕೋಬನು ಹೇಳಿದಂತೆ ದೇವರಿಗೆ ಒಳಗಾಗಿರಿ ಎಲ್ಲವನ್ನ ಹೊಂದಿಕೊಳ್ಳಬಹುದು. ಆಮೇಲೆ ಅಲ್ಲೆಲೂಯ್ಯ. 1 ಪೇತ್ರ 5ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ, ಆತನ ತ್ರಾಣವುಳ್ಳ ಹಸ್ತದ ಕೆಳಗೆ ಏನ್ ಮಾಡ್ರಿ, ನೀವು ಮರೆಮಾಚಿಕೊಳ್ಳ್ರಿ. ಆಮೇಲೆ ಕೀರ್ತನೆ 91 ನಾವು ನೋಡ್ತಾ ಇದ್ದೇವೆ, ಆತನ ರೆಕ್ಕೆ ಒಳಗೆ ಏನ್ ಮಾಡ್ರಿ, ನೀವು ಮರೆಮಾಚಿಕೊಳ್ಳ್ರಿ. ಅಲ್ಲೆಲೂಯ್ಯ. ಆಶ್ರಯಿಸಿಕೊಳ್ಳ್ರಿ. ಆಗ ದೇವರ ಆಶೀರ್ವಾದವು ನಿನ್ನ ಮೇಲೆ ಬರುತ್ತೆ. ಆಮೇನ್. ಅಲ್ಲೆಲೂಯ್ಯ. ನಿಜವಾಗ್ಲೂ ದೇವರ ಮಕ್ಕಳಾಗಿರೋದು ನಾವು ದೇವರ ವಾಕ್ಯದ ಮೇಲೆ ನಂಬಿಕೆ ಇಡಬೇಕು. ಆಮೇಲೆ ಅಲ್ಲೆಲೂಯ್ಯ. ನಂಬುವವನಿಗೆ ವಾಕ್ಯವೇನಾಗತ್ತೆ, ಸಾಧ್ಯವಾಗುತ್ತೆ. ಸಾರಲ್ ತರ ಇವತ್ತು ನಾವು ಅನೇಕ ನಗ್ತಾ ಇದ್ದೇವೆ. ಅಲ್ಲೆಲೂಯ್ಯ. ಇಲ್ಲಿ ಆಮೀನ್ ಅಲ್ಲೆಲೂಯ್ಯ ಅಂತ ಹೊರಗೆ ಹೋಗಿ ಏನ್ ಮಾಡ್ತಾ ಇದ್ದೇವೆ, ನಗ್ತಾ ಇರ್ತೀವಿ. ಪಾಸ್ಟರ್ ಏನಪ್ಪ ಅವ್ರಿಗೇನು ಮಾತಾಡ್ತಾನೆ ಬಿಡು ಅಂತೇಳಿ. ಆಮೇಲೆ ಅಲ್ಲೆಲೂಯ್ಯ. ಆದರೆ ಪ್ರಿಯರೇ, ಯಾವನೇ ಮಾತಾಡ್ಲಿ, ಇದು ದೇವರ ವಾಕ್ಯ. ಅಲ್ಲೆಲೂಯ್ಯ. ದೇವರ ವಾಕ್ಯ ಏನಾಗೋದಿಲ್ಲ, ಸುಳ್ಳಾಗೋದೇ ಇಲ್ಲ. ಅಲ್ಲೆಲೂಯ್ಯ. ದೇವರು ತನ್ನ ಪ್ರಜೆಗಳಿಗೋಸ್ಕರ ಕೊಡುವಂತ ವಾಕ್ಯಗಳು ಒಂದು ಏನಾಗೋದಿಲ್ಲ, ವ್ಯರ್ಥವಾಗೋದಿಲ್ಲ. ಆಮೇಲೆ ಎಲ್ಲವನ್ನು ದೇವರು ನೆರವೇರಿಸುವಂತ ದೇವರಾಗಿದ್ದಾರೆ. ಆಮೇಲೆ ಅಲ್ಲೆಲೂಯ್ಯ. ವಾಕ್ಯವನ್ನು ಓದಿಕೊಳ್ಳೋಣ. ಫಿಲಿಪಿಯನ ಪುಸ್ತಕ 4ನೇ ಅಧ್ಯಾಯ 13ನೇ ವಚನದಲ್ಲಿ ಪೌಲನು ಒಂದು ಮಾತು ಹೇಳ್ತಾ ಇದ್ದಾನೆ. ಫಿಲಿಪಿಯ 4ನೇ ಅಧ್ಯಾಯ 13ನೇ ವಚನ. ವಾಕ್ಯ ಎಷ್ಟು ಚೆನ್ನಾಗಿದೆ ಅಲ್ಲಿ. 4:13. ಬಲಪಡಿಸುವ ಕ್ರಿಸ್ತನ ಮೂಲಕ ನಾನು ಎಲ್ಲವುಗಳನ್ನು ಮಾಡಬಲ್ಲೆನು. ಎಷ್ಟು ಚೆನ್ನಾಗಿದೆಲ್ಲ. ನನ್ನನ್ನು ಬಲಪಡಿಸುವಂತ ಕ್ರಿಸ್ತನು. ಆಮೇನ್. ನನ್ನನ್ನು ಬಲಪಡಿಸುವಂತ ಕ್ರಿಸ್ತನು, ಅವನಿಂದ ನಾನು ಎಲ್ಲವನ್ನು ಮಾಡ್ಲಿಕ್ಕೆ ಶಕ್ತನು. ಆಮೇನ್. ಪೌಲ ಮಾಡ್ತಿದ್ದಾನ್ರಿ ಎಂತ ದೊಡ್ಡ ಕಾರ್ಯ, ಎಷ್ಟೋ ಕಿಲೋಮೀಟರ್ ಪ್ರಯಾಣ, ಎಂತ ದೊಡ್ಡ ಸೇವೆ, ಎಷ್ಟೋ ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ, ಎಷ್ಟೋ ಶಿಷ್ಯರನ್ನು ಕಳಿಸಿಕೊಟ್ಟಿದ್ದಾನೆ, ಎಷ್ಟೋ ಸಭಾ ನಾಯಕರುಗಳನ್ನು ಕಳಿಸಿಕೊಟ್ಟಿದ್ದಾನೆ. ಆದ್ರೆ ಅವನು ಹೇಳುವಂತ ಒಂದು ಮಾತೇನೆಂದ್ರೆ, ನನ್ನನ್ನು ಬಲಪಡಿಸುವಂತ ಆತ್ಮನಿಂದಲೇ ಎಲ್ಲವನ್ನು ಮಾಡಲಿಕ್ಕೆ ನಾನು ಶಕ್ತನಾಗಿದ್ದೇನೆ. ಆಮೇಲೆ ಅಲ್ಲಲ್ಲಿ ಈ ನಂಬಿಕೆ ನನ್ನಲ್ಲಿ ಇದ್ರೆ ನಾನು ಎಲ್ಲವನ್ನು ಮಾಡುತ್ತೇನೆ. ಅಸಾಧ್ಯವಾದದ್ದು ಒಂದೂ ಇಲ್ಲ, ನನ್ನ ದೇವರಿಗೆ ಎಲ್ಲವೂ ಸಾಧ್ಯ. ಅಲ್ಲೆಲ್ಲೂ. ಯಾಕಂದ್ರೆ ನಾನು ನಂಬುತ್ತೇನೆ, ನನ್ನಲ್ಲಿ ಆತನಿದ್ದಾನೆ. ಅಲ್ಲೆಲ್ಲೂ. 1ನೇ ಯೋಹಾನ 4ನೇ ಅಧ್ಯಾಯ 4ನೇ ವಚನದಲ್ಲಿ ಏನಿದೆ? 1ನೇ ಯೋಹಾನ 4:4, ಲೋಕದಲ್ಲಿ ಇರುವವನಿಗಿಂತಲೂ ನನ್ನಲ್ಲಿ ಇರುವಂತ ದೇವರು ಹೆಚ್ಚಿನವನು, ದೊಡ್ಡವನು, ಉನ್ನತನಾಗಿದ್ದಾನೆ. ಅವನಿಂದ ನಾನು ಎಲ್ಲ ಮಾಡ್ತೇನೆ. ನಾನು ಮಾಡೋಕ್ಕಾಗೋದಿಲ್ಲ, ಒಪ್ಕೊಳ್ತೇನೆ. ನಾನು ಮಾಡ್ಲಿಕ್ಕೆ ಆಗೋದಿಲ್ಲ, ಒಪ್ಕೊಳ್ತೇನೆ. ಆದ್ರೆ ನನ್ನಲ್ಲಿರುವಂಥ ದೇವರಿಂದ ಎಲ್ಲವನ್ನು ನಾನು ಮಾಡುತ್ತೇನೆ. ಆಮೇನ್. ಅಲ್ಲೆಲೂಯ್ಯ. ಇವತ್ತು ಆ ದೇವರ ವಾಕ್ಯವು ನಮ್ಮಲ್ಲಿ ಇರಬೇಕ್ರಿ. ಆ ದೇವರ ವಾಕ್ಯವು ನನ್ನಲ್ಲಿದ್ದರೆ ನಾನು ಎಲ್ಲವನ್ನು ಮಾಡಲಿಕ್ಕೆ ಶಕ್ತನಾಗಿದ್ದೇನೆ. ಯೆರೆಮೀಯನ ಪುಸ್ತಕ 32ನೇ ಅಧ್ಯಾಯದಲ್ಲಿ ಇನ್ನೊಂದು ವಚನದ 27ನೇ ವಚನವನ್ನು ಓದಿಕೊಳ್ಳ್ರಿ. ಯೆರೆಮೀಯ 32ನೇ ಅಧ್ಯಾಯ 27ನೇ ವಚನ. ನನಗೆ ಕಠಿಣವಾದ ಕಾರ್ಯವು ಒಂದಾದರೂ ಉಂಟೋ? ದೇವ್ರು ಮತ್ತೆ ಪ್ರಶ್ನೆ ಆಗ್ತಾ ಇದೆ ನನಗೆ. ಆಮೇಲೆ ನನಗೆ ಕಠಿಣವಾದ ಕಾರ್ಯಗಳು ಒಂದಾದರೂ ಉಂಟೋ? ಒಂದೇ ಅಧ್ಯಾಯದಲ್ಲಿ 2 ಸಲ ಈ ವಾಕ್ಯ ರಿಪೀಟ್ ಆಗ್ತಾ ಇದೆ. ಆಮೇನ್. ಅಲ್ಲೆಲೂಯ್ಯ. ಅಂದ್ರೆ ದೇವರಿಗೆ ಕಠಿಣವಾದದ್ದು ಒಂದೂ ಇಲ್ಲ. ಆಮೇನ್. ದೇವರಿಗೆ ಎಲ್ಲವೂ ಸಾಧ್ಯ. ಅಲ್ಲೆಲೂಯ್ಯ. ಪಕ್ಕದಲ್ಲಿ ಸಾರಿ ಹೇಳಿ, ದೇವರಿಗೆ ಎಲ್ಲವೂ ಸಾಧ್ಯ. ಕಠಿಣವಾದದ್ದು ಒಂದೂ ಇಲ್ಲ, ದೇವರಿಗೆ ಎಲ್ಲವೂ ಸಾಧ್ಯ. ಆಮೇಲೆ ನಾನು ನಂಬುತ್ತೇನೆ, ನನ್ನಲ್ಲಿ ಇರುವಂಥ ಕ್ರಿಸ್ತನಿಂದ ನಾನು ಎಲ್ಲ ಮಾಡಬಲ್ಲೆ. ಆಮೇಲೆ ಅಲ್ಲೆಲ್ಲೂಯ್ಯ. ನಿನ್ನೆ ರಾತ್ರಿ ಕೂಡ ನನ್ನ ಹೆಂಡತಿ ಒಂದು ಸಾಕ್ಷಿ ಹೇಳಿದ್ದು. ಆಮೇಲೆ ದಿನ ಸಾಯಂಕಾಲ ಒಂದು 7, 8, 9 ಗಂಟೆ ಆದರೆ ಕೈಕಾಲೆಲ್ಲ ಸಲಿತಾವ, ನರ ಎಲ್ಲ ಜಗ್ಗತ್ತೆ ಅಂತೇಳಿ ಒದ್ದಾಡ್ತಿರ್ತಾವೆ ಪ್ರತಿದಿನ. ತಲೆ ನೋವಂತಾಲೆ, ಕೈ ಕಾಲು ಹರಿತಾವಂತಾಳೆ, ಜಗ್ಗತ್ತೆ ಅಂತಾಳೆ. ಅಲ್ಲೆಲೂಯ್ಯ. ಯಾಕಂದರೆ ಸ್ಕೂಲ್ನಲ್ಲಿ ಹೋಗಿ ನಿಂತು ಬರುವಾಗ ಅದೆಲ್ಲ ಏನಾಗತ್ತಂತೆ, ಸೊ ನರಗಳು ಸ್ವಲ್ಪ ತ್ರಾಸಾಗತ್ತೆ. ಆವಾಗ ಬಂದು ಹೇಳಿರ್ತಾಳೆ. ಸೊ ಆದರೆ ನಿನ್ನೆ ಸ್ಕೂಲಿಂದ ಬಂದ ತಕ್ಷಣ ಸೇವೆ ಕರ್ಕೊಂಡು ಹೋಗ್ಬಿಟ್ಟೆ. ರಾಣಿ ಚೆನ್ನಮ್ಮ ಸರ್ಕಳಿಂದ ಪೂತಿಗೆರೆ ಸರ್ಕಲ್ ತನಕ ಅಡ್ಡಾಡಿದ್ವಿ. ಆಮೇಲೆ ಅಲ್ಲೆಲೂಯ್ಯ. ಸೊ ಅಷ್ಟು ದೂರ ಅಡ್ಡಾಡಿ ನಿನ್ನೆ ರಾತ್ರಿ 10 ಗಂಟೆಗೆನೆಲ್ಲ ಒರೆಸ್ತಾ ಇರುವಾಗ ಮಾತ್ರ ಹೇಳ್ತದೆ, ಇವತ್ತು ಯಾಕೋ ನನಗೆ ಏನು ನೋವೇ ಇಲ್ಲ. ಆಮೇಲೆ ಅಲ್ಲೆಲೂಯ್ಯ. ಸೇವೆಗಾಗಿ ನಾನು ಹೋಗುವಾಗ, ದೇವರಿಗಾಗಿ ನಾನು ಹೋಗುವಾಗ ನನ್ನ ನೋವೆಲ್ಲ ಆತನು ತಗೊಂಡ್ಬಿಡ್ತಾನೆ. ನನಗಾಗಿ ದುಡಿಯುವಾಗ ಅಷ್ಟೇ ನೋವಾಗತ್ತೆ, ದೇವರಿಗಾಗಿ ನಾನು ದುಡಿಯುವಾಗ ನನ್ನ ನೋವಾಗೋದಿಲ್ಲ. ಆಮೇಲೆ ಅಲ್ಲೆಲೂಯ್ಯ. ಪ್ರಿಯರೇ, ನನಗಾಗಿ ನಾನು ಸ್ವಲ್ಪ ಪ್ರಯಾಣ ಮಾಡಿದ್ರು ನಾನು ಬೆಳಗಿನಾಗ್ಬಿಡ್ತೀನಿ. ಆಮೇಲೆ ಅಲ್ಲೆಲೂಯ್ಯ. ಆದರೆ ದೇವರಿಗಾಗಿ ಎಷ್ಟು ದೂರ ನಾವು ಟ್ರಾವೆಲ್ ಮಾಡಿದ್ರು ನನಗೇನಾಗೋದಿಲ್ಲ,
ಟಯರ್ಡ್ ಆಗೋದೇ ಇಲ್ಲ. ಸ್ವಲ್ಪ ದಿನ ನಾನು ಬೈಕನ್ನು ಬಿಟ್ಟಿದ್ದೆ, ಆದರೆ ಇತ್ತೀಚೆಗೆ ಜಾಸ್ತಿ ಬೈಕನ್ನು ಏನು ಮಾಡ್ತಿದ್ದೀನಿ, ಯೂಸ್ ಮಾಡ್ತಾ ಇದ್ದೀನಿ. ತುಂಬ ದೂರ ಏನು ಮಾಡ್ತಾ ಇದ್ದೀನಿ, ಪ್ರಯಾಣಗಳನ್ನು ಮಾಡ್ತಾ ಇದ್ದೀನಿ, ಆದರೆ ಎಲ್ಲವೂ ದೇವರ ಸೇವೆಗಾಗಿ. ಆಮೇಲೆ ಹಲ್ಲೆಲೂಯಾ. ಸೊ ಈಗ ಅಷ್ಟು ದೂರ ಪ್ರಯಾಣ ಮಾಡಿ ನಾನು ಹೋಗಿ ಬಂದ್ರು ಕೂಡ ನನ್ನಲ್ಲಿ ಒಂಚೂರು ಟಯರ್ಡ್ನೆಸ್ ಕಾಣೋದೇ ಇಲ್ಲ. ಆಮೇಲೆ ಅಲ್ಲಲ್ಲ, ಯಾಕಂದ್ರೆ ನನ್ನಲ್ಲಿ ಕ್ರಿಸ್ತನಿದ್ದಾನೆ, ಆತನಿಗಾಗಿ ನಾನು ಓಡ್ತಾ ಇದ್ದೇನೆ. ಆಮೇಲೆ ಅಲ್ಲ, ದೇವರಿಗಾಗಿ ನಾವು ಹೋಗುವಾಗ ದೇವರು ಯಾವ ನೋವು ನಮಗೆ ಕೊಡೋಂಗಿಲ್ಲ. ಆಮೇಲೆ ಮೋಶೆ ಆ ಮುಪ್ಪಿನ ವಯಸ್ಸಿನಲ್ಲಿ ಕೂಡ ಕಣ್ಣು ಏನಾಗ್ಲಿಲ್ಲ ಅಂತೆ, ಮಬ್ಬಾಗ್ಲೇ ಇಲ್ಲ, ಅವನ ಶರೀರ ಏನಾಗ್ಲಿಲ್ಲ, ಕುಗ್ಗಿ ಹೋಗ್ಲೇ ಇಲ್ಲ. ಎಷ್ಟು ಮುಪ್ಪಿನ ವಯಸ್ಸಿನಲ್ಲಿ ಇನ್ನು ಮರಣ ಹತ್ರ ಬಂತಪ್ಪ, ನೀನೇ ಬಂತ ದೇವ್ರಿಗೆ ಕರೀತಾ ಇದ್ದಾನೆ. ಅವನು ಸಾಯ್ಲಿಕ್ಕೆ ರೆಡಿ ಇಲ್ಲ, ಅಷ್ಟು ಯವನಸ್ಥನಾಗಿ ಹೆಂಗಾಗೇ ಇದ್ದಾನೆ. ದೇವರು ಕರೀತಾರೆ, ನೀನು ಆಯುಷ್ ಮುಗೀತು, ನೀನು ಬಂದುಬಿಡು, ಯೋಶುವನ ಹತ್ರ ಒಪ್ಪಿಸಿಕೊಟ್ಟು ಏನು ಮಾಡ್ಬಿಡು, ನೀನು ಬಂದುಬಿಡು ಅಂತೇಳಿ. ಅವನು ಅಯ್ಯೋ ನನಗೆ ವಯಸ್ಸಾಯ್ತಾ ಅಂತಾನ ಅವನು. ಆಮೇಲೆ ಅಳಲು, ಯಾಕಂದ್ರೆ ಅವನು ದೇವರನ್ನ ಇಟ್ಟುಕೊಂಡು ನಡೀತಾ ಇದ್ದ, ಅವನಿಗೆ ವಯಸ್ಸಾಗಿದೆ ಗೊತ್ತಿಲ್ಲ. ಆಮೇಲೆ ಅಲ್ಲೂ ಇಸ್ರಾಯೇಲ್ ಜನರು ಹೋಗ್ತಾ ಇದ್ದಾರೆ 40 ವರ್ಷ. ಅಲ್ಲೂ ಅವ್ರ ಚಪ್ಪಲಿ ಏನಾಗ್ಲಿಲ್ಲ, ಸರಿದು ಹೋಗ್ಲಿಲ್ಲ, ಅವ್ರ ಬಟ್ಟೆ ಏನಾಗ್ಲಿಲ್ಲ, ಹರಿದು ಹೋಗ್ಲಿಲ್ಲ. ಎಂತ ಒಂದು ಮಹಿಮೆ! ದೇವರಿಗೆ ಕಠಿಣವಾದದ್ದು ಒಂದು ಇಲ್ಲ, ದೇವರಿಗೆಲ್ಲ ಸಾಧ್ಯ. ಆಮೇಲೆ ಅವ್ರು ನಂಬಿದ್ರು, ದೇವರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ. ಆಮೇಲೆ ಇವತ್ತು ನಾವು ಅದೇ ವಾಕ್ಯ, ಅದೇ ವಾಗ್ದಾನವನ್ನು ನಂಬಿ ನಾನು ಮುಂದೆ ಹೋಗೋದಾದರೆ ದೇವರು ನನಗೋಸ್ಕರ ಎಲ್ಲವನ್ನು ಮಾಡುತ್ತಾನೆ. ಆಮೇಲೆ ಸೊ ದೇವರ ಈ ವಾಕ್ಯವನ್ನು ನಮ್ಮಲ್ಲಿಗೆ ಆಶೀರ್ವಾದ ಮಾಡಿಕೊಡಲ್ಲ. ಏನೋ ಪ್ರಾರ್ಥನೆಗಾಗಿ ಹೋಗೋಣ, ಒಪ್ಪಿಸಿಕೊಡೋಣ. ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರು, ಒಳ್ಳೆ ಅಮೂಲ್ಯವಾದ ಈ ಒಂದು ವಾಕ್ಯಕ್ಕಾಗಿ ಸ್ತೋತ್ರ. ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ. ದೇವರಿಗೆ ಎಲ್ಲವೂ ಸಾಧ್ಯ. ಮನುಷ್ಯನಿಗೆ ಅಸಾಧ್ಯವಾಗಿರುವುದು, ಆದರೆ ದೇವರಿಗೆ ಎಲ್ಲವೂ ಸಾಧ್ಯ. ಪೌಲನು ಹೇಳಿದ ಪ್ರಕಾರ, ನನ್ನಲ್ಲಿರುವಂಥ ಕ್ರಿಸ್ತನಿಂದ ನಾನು ಎಲ್ಲವನ್ನು ಮಾಡಬಲ್ಲೆನೋ ಎಂಬುದಾಗಿ ಯೋಹಾನನು ಹೇಳ್ತಾ ಇದ್ದಾನೆ. ಲೋಕದಲ್ಲಿರುವವನಿಗಿಂತಲೂ ನನ್ನಲ್ಲಿರುವಂಥ ದೇವರು ಹೆಚ್ಚಿನವನು ಎಂಬುದಾಗಿ. ಈ ಒಂದು ವಾಕ್ಯಗಳು, ವಾಗ್ದಾನಗಳು ನಮ್ಮಲ್ಲಿ ಇರೋ ತನಕ ದೇವರೇ ನಿನ್ನಿಂದ ನಾವು ಎಲ್ಲವನ್ನು ಮಾಡುತ್ತೇವೆ ಸ್ವಾಮಿ. ಈ ವಾಕ್ಯ, ಈ ನಿಶ್ಚಯ, ಈ ನಂಬಿಕೆಯನ್ನು ಇವತ್ತು ನಮ್ಮ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಿನ್ನ ನಾಮದಲ್ಲಿ ನಾವು ಜಯವನ್ನು ಹೊಂದಿಕೊಳ್ಳುತ್ತೇವೆ, ನಿನ್ನ ನಾಮದಲ್ಲಿ ಆಶೀರ್ವಾದಗಳನ್ನು ಹೊಂದಿಕೊಳ್ಳುತ್ತೇವೆ, ನಿನ್ನ ನಾಮದಲ್ಲಿ ಬಲವನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ, ನಿನ್ನ ನಾಮದಲ್ಲಿ ವಾಗ್ದಾನಗಳನ್ನು ಹೊಂದಿಕೊಳ್ಳುತ್ತಾ ಇದ್ದೇವೆ, ನಿನ್ನ ನಾಮದಲ್ಲಿ ಕರ್ತನೇ ನಾವು ಆಶೀರ್ವದಿಸಲ್ಪಟ್ಟಿದ್ದೇವೆ ಸ್ವಾಮಿ. ಅದಕ್ಕಾಗಿ ನಮಗೆ ಸ್ತೋತ್ರ. ಸಂಪೂರ್ಣವಾಗಿ ನಮ್ಮನ್ನು ನಾವು ತಗ್ಗಿಸ್ತೇವೆ. ಹೆಚ್ಚಿಸು, ಬಲಪಡಿಸು, ಆಶೀರ್ವದಿಸು. ಯೇಸು ಕ್ರಿಸ್ತನ ಮುದ್ದಾದ ನಾಮದಲ್ಲಿ ಪರಿಶುದ್ಧಾತ್ಮನೇ ನಿನ್ನ ಸಹಾಯದಲ್ಲಿ ಪ್ರಾರ್ಥನೆಯಲ್ಲಿ ಬೇಡಿ ಹೊಂದುತ್ತಾ ಇದ್ದೇವೆ ನಮ್ಮ ಜೀವಗಳು ಸರಿಗೆ ತಂದೆಯಾದ ದೇವರೇ. ಆಮೆನ್. ಗಾಡ್ ಬ್ಲೆಸ್ ಯು. ಪ್ರೈಸ್ ದಿ ಲಾರ್ಡ್.